ಇನ್ನೊಂದ್ ಕಡೆ ನಮ್ ಪೆನ್ನು ಪೇಪರ್ ನಾಯಕರು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ಅಂದ್ರೆ ಮೊನ್ನೆ ಹೇಳಿದೆ ನಾನೇ, ಗ್ಯಾಸ್ ಸಿಲಿಂಡರ್ ಖಾಲಿ ಗ್ಯಾಸ್ ಸಿಲಿಂಡರ್ ಹೆಗಲ್ ಮೇಲೆ ಹೊತ್ಕೊಂಡು ಪೋಸ್ಟ್ ಕೊಟ್ಕೊಂಡು ಇವರೇ ಬೇಕಾ? ಖಾಲಿ ಗ್ಯಾಸ್ ಸಿಲಿಂಡರ್ ಎತ್ಕೊಳಕ್ ಬರೋದಿಲ್ವೇ? ಶಕ್ತಿ ಇಲ್ವಾ? ಮಕ್ಕಳು ಬಿಡ್ತಾರೆ ಖಾಲಿ ಗ್ಯಾಸ್ ಇಲ್ವಾ ಈ ಕಾಲದಲ್ಲಿ? ಈ ತರ ನೋಡಿ, ದಯಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸ್ಬೇಡಿ. ಬಂದಿದ್ದೀರಿ 5 ವರ್ಷಕ್ಕೆ ಅಂತ ಬಂದಿದ್ದೀರಿ, ಎಲ್ಲ ಸಂಪೂರ್ಣವಾಗಿ ನೀವು ಬಾಚಿ ಬಡದು ಬಾಯಿಗೆ ಹಾಕೊಂಡು ಹೋದ್ರೆ, ಈ ಮಟ್ಟಕ್ಕೆ ಸಾಲ ಮಾಡಿದ್ರೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮಗಳು ಕೊಡಬೇಕು? ತಗೊಂಬಂದ್ರಪ್ಪ ನಮ್ಮ ಹೇಳಿದ್ರು ಕೃಷ್ಣಪ್ಪಣ್ಣ ಅವರು, ಎಂತದೋ ಭಾರತ್ ಜೋಡೋ ಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗಾಂಧಿ ಕುಟುಂಬದ ಗುಡಿ ಇಲ್ಲಿ ಬಂದಿದ್ರು ಅಂತ ಕೇಳಿದೆ. ಇದೇ ವೇದಿಕೆಯಲ್ಲಿ ಬಂದಿದ್ರು ಒಂದು. ನೀವೇನ್ ಹೇಳಿದ್ರಿ? ಅದೆಂತದೋ ಕಾಶ್ಮೀರಿಂದ ಕನ್ಯಾಕುಮಾರಿ, ಮಣಿಪುರದಿಂದ ಮುಂಬೈವರೆಗೂ ಭಾರತ್ ಜೋಡೋ ಎಲ್ಲಾ ಜಾತಿ ಧರ್ಮ ಸಮುದಾಯವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಏನ್ರಿ? ಜಾತಿ ಗಣತಿ ಅಂತ ಶುರು ಮಾಡಿದ್ರಿ. ಒಂದು ನಾವು ಅರ್ಥ ಮಾಡ್ಕೋಬೇಕಡ, ಜಾತಿ ಗಣತಿ ಮಾಡ್ತಕ್ಕಂಥದಕ್ಕೆ ಅಧಿಕಾರ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ, ಸಂವಿಧಾನದ ಅಡಿ, ಕಾನ್ಸ್ಟಿಟ್ಯೂಷನ್ ಅಡಿ. ಆದರೆ ಇವ್ರಿಗೆ ನಾನು ಒಪ್ಕೊಳ್ತೀನಿ, ಏನು ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಲಿ. ಆದ್ರೆ ಯಾವ ತರ ಮಾಡಿದ್ದೀರಿ ನೀವು ಸಮೀಕ್ಷೆಯನ್ನ? ಯಾವ ತರ ಮಾಡಿದ್ದೀರಿ? ಮನೆ ತೆರಳಿದ್ದೀರಾ? ಏನ್ ಮಾಡಿದ್ದೀರಿ? ಎಲ್ಲ 200 ವಾಲ್ಯೂಮ್ ಬುಕ್ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದು ಚರ್ಚೆ ಮಾಡಿದ್ದೇನೆ. ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಇಲ್ಲಿ, ಇವೆಲ್ಲ ಮಾತನಾಡ್ತಕ್ಕಂಥದ್ದು ಟೈಮ್ ಬರುತ್ತೆ. ಆದ್ರೆ ಒಂದು, ಈ ಜಾತಿ ಅಂತಕ್ಕಂಥ ವಿಷ ಬೀಜವನ್ನ ದಯಮಾಡಿ ಬಿತ್ತಬೇಡಿ. ನಾವೆಲ್ಲರೂ ಒಂದೇ, ನಾವು ಕನ್ನಡ ತಾಯಿಯ ಮಕ್ಕಳು, ಕಾವೇರಿ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ. ಇಲ್ಲಿ ಯಾವುದೇ ಜಾತಿ ಧರ್ಮ ಸಮುದಾಯ ಅಂತಕ್ಕಂಥ ಭೇದ ಭಾವ ಬೇಡ. ಕಟ್ಟ ಕಡೆಯ ಗ್ರಾಮದಲ್ಲಿ ಇರ್ತಕ್ಕಂಥ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ, ತುಳಿತಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಮೇಲೆತ್ತತಕ್ಕಂಥ ಕೆಲಸ ಮಾಡಬೇಕಾದ್ರೆ ಸಮೀಕ್ಷೆ ಮಾಡಿ. ಆದ್ರೆ ನೀವು ನಿಮಗ್ ಬೇಕಾದಂಗೆ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಕ್ಕೆ, ನಿಮ್ಮ ಮುಖ್ಯಮಂತ್ರಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥದ್ದು ಶೋಭೆ ತರಲಿಕ್ಕಿಲ್ಲ. ದಯಮಾಡಿ ಜನರ ಮನಸ್ಸಿನ ಜೊತೆ ಚಲಾಕಾರಗೊಡಿ. ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ, ನೀವು ಅತ್ಯಂತ ಹಿರಿಯರಿದ್ದೀರಿ. ನಾವೆಲ್ಲ ಇವತ್ತಿನ ಯುವ ಪೀಳಿಗೆ, ನಾವೆಲ್ಲ ಸದನದ ಒಳಗಡೆ, ಕೃಷ್ಣಪ್ಪಣ್ಣ ಅವರು ಸದನದ ಒಳಗಡೆ ಎಲ್ಲಾ ನೋಡಿದ್ದಾರೆ, ನಾವೆಲ್ಲ ಆ ಮಾಧ್ಯಮದಲ್ಲಿ ನೋಡಿದ್ದೇವೆ. ಸದನದ ಒಳಗಡೆ ಏನ್ ಚರ್ಚೆ ಆಗ್ಬೇಕಣ್ಣ? ಏನ್ ಚರ್ಚೆ ಆಗ್ಬೇಕು? ವಿಚಾರಗಳು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕು. ನಮ್ಮ ರಾಜ್ಯ ಇವತ್ತು ಎಲ್ಲಿದೆ, ನಾವು ಎಲ್ಲಿಗೆ ಕೊಂಡೊಯ್ಯಬೇಕು, ನಾವು ಯಾವ ರೀತಿ ಅಭಿವೃದ್ಧಿ ಮಾಡ್ತೇವೆ, ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಮುಟ್ಟಿಸ್ತೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕಾ? ಒಂದು ಕಡೆ ಸಚಿವರಿಗೆ ಹನಿ ಟ್ರ್ಯಾಪ್, ಕೇಂದ್ರದವ್ರಿಗೆ ಮನಿ ಟ್ರ್ಯಾಪ್, ಇನ್ನ ಪಾಪ ಕಾಂಟ್ರಾಕ್ಟರ್ಗಳಿಗೆ ಕಮಿಷನ್ ಟ್ರ್ಯಾಪ್. ಒಟ್ನಲ್ಲಿ ನಮ್ನೆಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡವ್ರು ಈ ಸರ್ಕಾರ. ಇಂಥ ಸರ್ಕಾರ ಕಿತ್ತೊಗಿಬೇಕಾ ಬೇಡ? ಮುಂದೆ ಕಿತ್ತೊಗಿತಕ್ಕಂಥ ಕ್ಷಣ ಬಹಳ ದೂರ ಇಲ್ಲಣ್ಣ. ದಯಮಾಡಿ ನಾವೆಲ್ಲ ಜಾಗೃತರಾಗಬೇಕು, ಹಳ್ಳಿಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.